ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ಹಾಗೂ ನಾಸಾದ ವಿಜ್ಞಾನಿ ಗಗನಯಾತ್ರಿ ಬುಚ್ ವಿಲ್ಮೋರ್ ಅವರು ಕಳೆದ 9 ತಿಂಗಳಿನಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿಯೇ ಇದ್ದರು. ತಾಂತ್ರಿಕ ಸಮಸ್ಯೆಯಿಂದ ಅವರು ಭೂಮಿಗೆ ಬರಲು ಸಾಧ್ಯವಾಗಿರಲಿಲ್ಲ. ಕಡೆಗೂ ಅವರ ಬಾಹ್ಯಾಕಾಶ ವಾಸ ಇಂದಿಗೆ ಕೊನೆಯಾಗಿದೆ. ಭೂಮಿಗೆ ವಾಪಸ್ಸಾಗಿದ್ದಾರೆ. ಅವರು ಭೂಮಿಗೆ ಬರುವುದನ್ನು ಇಡೀ ಜಗತ್ತೇ ಕಾತುರದಿಂದ ಕಾಯುತ್ತಿತ್ತು. ಹೇಗಿತ್ತು ಅವರ ಭೂ ಸ್ಪರ್ಶಿಸುವ ಅಂತಿಮ ಕ್ಷಣ ಮತ್ತು ಅವರ ಸುರಕ್ಷತೆಯ ಬಗ್ಗೆ ನಾಸಾ ಏನೆಲ್ಲ ಮುನ್ನೆಚ್ಚರಿಕೆಯನ್ನು ವಹಿಸಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಅದು ಜೂನ್ 5, 2024. ಅವತ್ತು ಬಾಹ್ಯಾಕಾಶ ನಿಲ್ದಾಣಕ್ಕೆ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಪ್ರವೇಶವನ್ನು ಪಡೆದುಕೊಂಡರು. ಅವರು ಅಲ್ಲಿ ಒಂದಷ್ಟು ಸಂಶೋಧನೆಗಳನ್ನು ನಡೆಸಿ ಮತ್ತೆ ಅದೇ ಬಾಹ್ಯಾಕಾಶ ನೌಕೆಯಲ್ಲಿ ಭೂಮಿಗೆ ತಿರುಗಿ ಬರಬೇಕಿತ್ತು. ಆದರೆ ಅವತ್ತು ಸುನಿತಾ ಮತ್ತು ಬುಚ್ ವಿಲ್ಮೋರ್ ಹೋಗಿದ್ದಂತಹ ಬೋಯಿಂಗ್ ನಿರ್ಮಿತ ಸ್ಟಾರ್ ಲೈನರ್ನಲ್ಲಿ ಒಂದಷ್ಟು ತಾಂತ್ರಿಕ ದೋಷಗಳು ಕಾಣಿಸಿಕೊಂಡವು. ಒಂದು ವೇಳೆ ಸುನಿತಾ ಮತ್ತು ಬುಚ್ ವಿಲ್ಮೋರ್ ಆ ಬಾಹ್ಯಾಕಾಶ ನೌಕೆಯಲ್ಲಿ ವಾಪಸ್ ಬಂದರೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ ಎನ್ನುವ ಕಾರಣಕ್ಕಾಗಿ ಆ ತಾಂತ್ರಿಕ ದೋಷವನ್ನು ಪತ್ತೆ ಮಾಡಿ ಅದನ್ನು ರಿಪೇರಿ ಮಾಡಿ ಮತ್ತೆ ಅವರು ಭೂಮಿಗೆ ಬರಲು ಪ್ರಯತ್ನಿಸಿದರು. ಆ ಸ್ಟಾರ್ ಲೈನರ್ನಲ್ಲಿದ್ದಂತಹ ದೋಷವು ಯಾವುದೇ ತರಹದ ಪರಿಹಾರವಾಗಲಿಲ್ಲ. ಹೀಗಾಗಿ ಅವರು ಮರಳಿ ಭೂಮಿಗೆ ಜೀವಂತವಾಗಿ ಬರುವುದಿಲ್ಲ ಎಂಬ ಊಹಾಪೋಹಗಳು ಹುಟ್ಟಿಕೊಂಡವು. ಆದರೆ ನಾಸಾದ ವಿಜ್ಞಾನಿಗಳಿಗೆ 100% ಗೊತ್ತಿತ್ತು, ISSನಲ್ಲಿ ಇರುವವರೆಗೆ ಅವರಿಗೆ ಯಾವುದೇ ತರಹದ ತೊಂದರೆಯೂ ಆಗುವುದಿಲ್ಲ ಎಂಬುದು ಖಾತರಿಯಿತ್ತು. ಹೀಗಾಗಿ ಅವರಿಬ್ಬರನ್ನೂ ಅಲ್ಲೇ ಬಿಟ್ಟು ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟನ್ನು ಕರೆಸಿಕೊಂಡಿತ್ತು. ಕಳೆದ ಶುಕ್ರವಾರ ಎಲಾನ್ ಮಸ್ಕ್ ಅವರ ಸ್ಪೇಸ್ಎಕ್ಸ್ನ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ನಲ್ಲಿ ಕ್ರೋಟನ್ ಅನ್ನೋ ಮಷನನ್ನು ಲಾಂಚ್ ಮಾಡಲಾಯಿತು. ಇದು ಬಾಹ್ಯಾಕಾಶ ನಿಲ್ದಾಣಕ್ಕೆ 72ನೇ ಮಿಷನ್ ಆಗಿತ್ತು. ಅದರಲ್ಲಿ 4 ಗಗನಯಾತ್ರಿಗಳನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕರೆದುಕೊಂಡು ಹೋಗಲಾಯಿತು. ಈ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಭಾನುವಾರ ಬೆಳಿಗ್ಗೆ 4ರ ಸಮಯಕ್ಕೆ ಇಂಟರ್ನ್ಯಾಷನಲ್ ಸ್ಪೇಸ್ ರಿಸರ್ಚ್ ಸೆಂಟರ್ಗೆ ಸುರಕ್ಷಿತವಾಗಿ ತಲುಪಿತು. ಬಾಹ್ಯಾಕಾಶ ಯಾನಿಗಳನ್ನು ಸ್ಪೇಸ್ನಲ್ಲಿದ್ದಂತಹ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರು ಸ್ವಾಗತಿಸಿಕೊಂಡರು. ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ತೇಲುತ್ತಾ ಎಲ್ಲ ಗಗನಯಾತ್ರಿಕರು ಒಬ್ಬರನ್ನೊಬ್ಬರು ಅಭಿನಂದಿಸಿ ಅಪ್ಪಿಕೊಂಡು ಕುಶಲೋಪರಿಯನ್ನು ವಿಚಾರಿಸಿಕೊಂಡು ಈ ಅದ್ಭುತ ಕ್ಷಣಗಳನ್ನು ತಮ್ಮ ಫೋಟೋಗಳಲ್ಲಿ ಸೆರೆ ಹಿಡಿದುಕೊಂಡರು. ಬಳಿಕ ಬಾಹ್ಯಾಕಾಶದಿಂದ ನಾಸಾ ಮಿಷನ್ ಕಂಟ್ರೋಲ್ ತಂಡದ ಜೊತೆಗೆ ಮಾತನಾಡಿದ್ದಾರೆ. ಸುನಿತಾ ವಿಲಿಯಮ್ಸ್ ಅವರು ಹೇಳಿದರು, ಇದು ಅದ್ಭುತವಾದ ದಿನ. ನಮ್ಮ ಸ್ನೇಹಿತರು ಬಂದಿರುವುದು ನಮಗೆ ತುಂಬ ಸಂತೋಷವಾಯಿತು. ತುಂಬ ಧನ್ಯವಾದಗಳು ಅಂತ ಹೇಳಿ ಸುನಿತಾ ವಿಲಿಯಮ್ಸ್ ಅವರು ಹೇಳಿಕೊಂಡರು. ಸ್ಪೇಸ್ಎಕ್ಸ್ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ದಿ ಕ್ರೂ 10ನಲ್ಲಿ ನಾಸಾದ ಗಗನಯಾತ್ರಿ ಹೇಗ್ ಮತ್ತು ರಷ್ಯಾದ ಗಗನಯಾತ್ರಿ ಅಲೆಕ್ಸಾಂಡರ್ ಗೊರ್ಬುನೋವ್, ಬುಚ್ ವಿಲ್ಮೋರ್ ಮತ್ತು ಸುನಿತಾ ವಿಲಿಯಮ್ಸ್ ಅವರು ಬಾಹ್ಯಾಕಾಶದಿಂದ ಭೂಮಿಯತ್ತ ಸುರಕ್ಷಿತವಾಗಿ ಹೊರಟು ಬಂದಿದ್ದಾರೆ. ಅವರು ಬರೋಬ್ಬರಿ 17 ಗಂಟೆಗಳ ಪ್ರಯಾಣದ ನಂತರ ಮಾರ್ಚ್ 19 ಬೆಳಗ್ಗೆ 3:30 ಗಂಟೆಗೆ ಫ್ಲೋರಿಡಾದ ನಾರ್ತ್ ಅಟ್ಲಾಂಟಿಕ್ ಕರಾವಳಿಯಲ್ಲಿ ಬಂದು ಇಳಿದರು. ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರು ಭೂಮಿಗೆ ಮರಳಿದ ಮೇಲೆ ಸುಮಾರು ಸವಾಲುಗಳನ್ನು ಎದುರಿಸಬೇಕಾಗಿ ಬರುತ್ತದೆ. ನಿಜಕ್ಕೂ ಸವಾಲಿನ ಮತ್ತು ಅಷ್ಟೇ ರೋಚಕ ಸಂಗತಿ ಇದು. ಸುನಿತಾ ವಿಲಿಯಮ್ಸ್ ಅವರನ್ನು ಭೂಮಿಗೆ ಕರೆತರುವುದಲ್ಲದೆ ಅವರ ಜೀವನ ಕ್ರಮವನ್ನು ಸಹಜವಾಗಿಸುವುದು ನಾಸಾಗೆ ಒಂದು ರೀತಿಯ ಚಾಲೆಂಜ್. ಆದರೆ ಈ ಕುರಿತು ನಾಸಾ ಈಗಾಗಲೇ ಸರ್ವಸನ್ನದ್ಧವಾಗಿದ್ದು ಸುನಿತಾ ವಿಲಿಯಮ್ಸ್ ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಹಜ ಸ್ಥಿತಿಗೆ ಮರಳಲು ಕೆಲವು ದಿನಗಳು ಅಥವಾ ಕೆಲವು ತಿಂಗಳೇ ಕಳೆಯಬೇಕಾಗುವುದು.
ಮೊದಲಿಗೆ ಬಾಹ್ಯಾಕಾಶ ನೌಕೆಯಲ್ಲಿ ಭೂಮಿಗೆ ಮರಳುವ ಸುನೀತಾ ವಿಲಿಯಮ್ಸ್ ಹಾಗೂ ಅವರು ನಾರ್ತ್ ಅಟ್ಲಾಂಟಿಕ್ ಸಾಗರದಲ್ಲಿ ಬಂದು ಇಳಿಯಲಿದ್ದಾರೆ. ಅಮೆರಿಕದ ನೌಕಾಸೇನೆ ಅವರನ್ನು ಅಲ್ಲಿಂದ ಸುರಕ್ಷಿತವಾಗಿ ಹೆಲಿಕಾಪ್ಟರ್ನಲ್ಲಿ ವರ್ಗಾವಣೆ ಮಾಡಿತು. ಈ ಕಾರ್ಯಾಚರಣೆಯನ್ನು ಅತ್ಯಂತ ಜಾಗರೂಕತೆಯಿಂದ ಮಾಡಬೇಕಾಗುತ್ತದೆ, ಏಕೆಂದರೆ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲಿಮೋರ್ ಅವರ ಮೂಳೆಗಳು ದೀರ್ಘಕಾಲದವರೆಗೆ ಬಾಹ್ಯಾಕಾಶದಲ್ಲಿರುವುದರಿಂದ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗೆ ಹೊಂದಿಕೊಳ್ಳಲು ಸಮಯ ಬೇಕು. ಹೀಗಾಗಿ ಅವರನ್ನು ಅತ್ಯಂತ ನಾಜೂಕಿನ ಪರಿಸ್ಥಿತಿಯಲ್ಲಿ ಹ್ಯೂಸ್ನಲ್ಲಿರುವ ನಾಸಾದ ಆಸ್ಪತ್ರೆಗೆ ಸಾಗಿಸಲಾಗುತ್ತದೆ. ಅಲ್ಲಿ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲಿಮೋರ್ ಅವರ ಮೇಲೆ ಹಲವು ಪರೀಕ್ಷೆಗಳು ನಡೆಯಲಿವೆ. ಕೇವಲ ದೈಹಿಕ ಮಾತ್ರವಲ್ಲದೆ ಇಬ್ಬರೂ ಗಗನಯಾತ್ರಿಗಳ ಮಾನಸಿಕ ಸ್ಥಿತಿಗತಿಯ ಬಗ್ಗೆಯೂ ನಿರಂತರವಾಗಿ ನಿಗಾ ಇಡಲಾಗುತ್ತದೆ.